ಏಷ್ಯಾ ಕಪ್ ಆಯಿತು. ಈಗ ಮಹಿಳಾ ವಿಶ್ವಕಪ್ನಲ್ಲೂ ಕೂಡ ಟೀಂ ಇಂಡಿಯಾದೇ ಅಬ್ಬರ. ವಿಶ್ವಕಪ್ನಲ್ಲಿ ಪಾಕಿಸ್ತಾನವನ್ನ ಮತ್ತೆ ಸೋಲಿಸಿದೆ ಕೌರ್ ಪಾಯಿಂಟ್. ಭಾರತದ ಮುಂದೆ ಮತ್ತೆ ಪಾಕಿಸ್ತಾನ ಮಂಡಿಯೂರಿದೆ. ಮಹಿಳಾ ವಿಶ್ವಕಪ್ನಲ್ಲೂ ಕೂಡ ಭಾರತದ್ದೇ ಪಾರುಪತ್ಯ. ಪಾಕಿಸ್ತಾನವನ್ನ ಸೋಲಿಸಿದೆ ಕೌರ್ ಪಾಯಿಂಟ್. ಮುಖಾಮುಖಿಯಾದಂತಹ 12 ಪಂದ್ಯಗಳಲ್ಲೂ ಕೂಡ ಭಾರತದ್ದೇ ಜಯ. ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಇಲ್ಲಿವರೆಗೂ 12 ಬಾರಿ ಮುಖಾಮುಖಿ ಆಗಿದೆ. 12 ಬಾರಿ ಕೂಡ ಭಾರತವೇ ಮೇಲುಗೈ ಸಾಧಿಸಿದೆ, ಜಯ ಸಾಧಿಸಿದೆ. ಕೊಲಂಬೋದ ಪ್ರೇಮದಾಸ್ ಗ್ರೌಂಡ್ನಲ್ಲಿ ನಡೆದಂತಹ ಪಂದ್ಯ ಭಾರತ ಗೆದ್ದಿದೆ. ವಿಶ್ವಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾಗೆ ಇದು 2ನೇ ಗೆಲುವು. ಲೀಗ್ ಹಂತದ ಪಂದ್ಯಗಳು ನಡೀತಾ ಇದೆ. ಪಾಕ್ ವಿರುದ್ಧ ಸತತ 12ನೇ ಗೆಲುವು. ಈ ಲೀಗ್ನಲ್ಲಿ 2ನೇ ಗೆಲುವು ಭಾರತದ ಪಾಕಿಸ್ತಾನದ ವಿರುದ್ಧ. ಪಾಕಿಸ್ತಾನ ಮತ್ತು ಭಾರತ ವುಮೆನ್ಸ್ ತಂಡ, ಮಹಿಳಾ ತಂಡಗಳು ಇಲ್ಲಿವರೆಗೂ 12 ಬಾರಿ ಮುಖಾಮುಖಿ ಆಗಿದೆ. ವರ್ಲ್ಡ್ ಕಪ್ನಲ್ಲಿ 12 ಬಾರಿ ಕೂಡ ಒಂದು ಸಾರಿ ಕೂಡ ಪಾಕಿಸ್ತಾನ ಗೆದ್ದಿಲ್ಲ. ಭಾರತವೇ ಮತ್ತೆ ಮೇಲುಗೈ ಸಾಧಿಸಿರು. ಮೊನ್ನೆ ತಾನೇ ಏಷ್ಯಾ ಕಪ್ನಲ್ಲಿ ಫೈನಲ್ನಲ್ಲಿ ಪಾಕಿಸ್ತಾನ ಟೀಮನ್ನ ಭಾರತ ಟೀಮ್ ಮಣಿಸಿತ್ತು. ಪಾಕಿಸ್ತಾನವನ್ನ ಸೋಲಿಸಿ ಮತ್ತೊಮ್ಮೆ ಏಷ್ಯಾ ಕಪ್ ಗೆಲ್ಲುವಲ್ಲಿ ಭಾರತ ಸಕ್ಸಸ್ ಆಗಿದೆ. ಈಗ ಮತ್ತೊಮ್ಮೆ ಪಾಕಿಸ್ತಾನವನ್ನ ಮಣಿಸಿದೆ ಭಾರತ. ಭಾರತದ ವನಿತೆಯರ ಮೇಲುಗೈ ಪಾಕಿಸ್ತಾನದ ವಿರುದ್ಧ 88 ರನ್ಗಳ ಭರ್ಜರಿ ಜಯ ಇವತ್ತು ದಕ್ಕಿರು. ಭಾರಿ ಮಾರ್ಜಿನಲ್ಲಿ ಗೆಲುವು. ಮಹಿಳಾ ವಿಶ್ವಕಪ್ನಲ್ಲೂ ಕೂಡ ಈ ಮೂಲಕವಾಗಿ ಟೀಂ ಇಂಡಿಯಾದೇ ಅಬ್ಬರ ಶುರುವಾಗಿದೆ. ಸತತ 2ನೇ ಗೆಲುವು ಭಾರತ ತಂಡಕ್ಕೆ. ಪಾಕಿಸ್ತಾನ 12 ಬಾರಿ ಎದುರು ಬದಲಾದರೂ ಕೂಡ 12 ಬಾರಿ ಭಾರತವೇ ಮೇಲುಗೈ ಸಾಧಿಸಿದೆ.